ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದ ಮಾಹಿತಿ ಏನಂದರೆ, ಎನ್ಕಂಬ್ರೆನ್ಸಿ ಸರ್ಟಿಫಿಕೇಟ್ ಅಥವಾ ಋಣಭಾರ ಪ್ರಮಾಣಪತ್ರ ಅಥವಾ ಇ.ಸಿ ಹೇಗೆ ಅಪ್ಲೈ ಮಾಡೋದು, ಆನ್ಲೈನಲ್ಲಿ ನೀವೇ ಸ್ವತಃ ಲಾಗಿನ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು. ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೀವೆಲ್ಲಿಯೂ ಕೂಡ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಎಂಡ್ ತನಕ ನೋಡಿ. ಸ್ನೇಹಿತರೆ, ಏನಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳು ಮಾಡ್ತಾಯಿರ್ತೀನಿ. ಸ್ನೇಹಿತರೆ, ಮೊದಲಿಗೆ ನೀವು ಕಾವೇರಿ ಆನ್ಲೈನ್ ಸರ್ವಿಸ್ನಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಲಾಗಿನ್ ಮಾಡ್ಕೋಬೇಕಾಗತ್ತೆ. ನೀವು ಒಂದು ವೇಳೆ ಹೊಸಬ್ರಾಗಿದ್ದರೆ, ನಾನು ಆಲ್ರೆಡಿ ಯಾವ ರೀತಿ ಲಾಗಿನ್ ಮಾಡ್ಕೋಬೇಕು, ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು ಅಂತೇಳಿ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಅದು ನಮ್ಮ ಚಾನಲ್ ಸಿಗುತ್ತೆ, ಅದನ್ನು ನೀವು ನೋಡ್ಕೋಬೋದು. ನಂತರ ನೀವು ಲಾಗಿನ್ ಆದ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ನಾನು ಇಲ್ಲಿ ತುಂಬ ಇಸಿಗಳಿಗೆ ಅಪ್ಲೈ ಮಾಡಿಕೊಟ್ಟಿದ್ದೀನಿ. ಮೊದಲಿಗೆ ನೀವು ಇಲ್ಲಿ ಮೇಲ್ಗಡೆ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಇದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ತುಂಬ ಆಪ್ಷನ್ಗಳು ಬರುತ್ತೆ. ಇಲ್ಲಿ ನೀವು ಇ.ಸಿ ಎನ್ಕಂಬ್ರೆನ್ಸಿ ಸರ್ಟಿಫಿಕೇಟ್ ಅಂತ ಕಾಣ್ತಾ ಇದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ಕಂಟಿನ್ಯೂ ಅಂತ ಮಾಡಿ, ನಂತರ ಆಫ್ಟರ್ 1/1/2004 ಬಿಫೋರ್ 1/1/2004 ಅಂತ ಕೇಳುತ್ತೆ. ನೀವು 20 ವರ್ಷದ ಒಳಗೆ ಹಾಕ್ತೀನಿ ಅಂತ ಅಂದರೆ ಆಫ್ಟರ್ 1/1/2004ನ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಈ ಥರ ಎನ್ಕಂಬ್ರೆನ್ಸಿ ಸರ್ಚ್ ಅಂತ ಬರುತ್ತೆ. ಸರ್ಚ್ ಬೈ ಪ್ರಾಪರ್ಟಿ ನಂಬರ್, ಸರ್ಚ್ ಬೈ ಪಾರ್ಟಿ ನೇಮ್ ಅಂತ ಬರುತ್ತೆ. ನಾನು ಪ್ರಾಪರ್ಟಿ ನಂಬರ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ತದನಂತರ ನಿಮ್ಮ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದಿಷ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಪ್ರಾಪರ್ಟಿ ಟೈಪ್ ಅಂತ ಕೇಳುತ್ತೆ. ಅಗ್ರಿಕಲ್ಚರರ್, ನಾನ್ ಅಗ್ರಿಕಲ್ಚರರ್ ಮತ್ತು ಎಕ್ಸ್ಪೆರಿಮೆಂಟಲ್ ಮ್ಯಾಪ್ ಅಂತ ಕೇಳುತ್ತೆ. ನಾನ್ ಅಗ್ರಿಕಲ್ಚರರ್ ಅಂತಂದರೆ ವಸತಿ ಈ ಥರ ಸಂಬಂಧಪಟ್ಟಿದ್ದು ನಾನ್ ಅಗ್ರಿಕಲ್ಚರರ್ ಬರುತ್ತೆ. ನಾನೀಗ ಯೂಸ್ ಎಕ್ಸ್ಪೆರಿಮೆಂಟಲ್ ಮ್ಯಾಪು, ಇದು ಹೊಸ ಫೀಚರು, ಇದನ್ನ ಯಾವ ರೀತಿ ನೀವು ಅಪ್ಲೈ ಮಾಡೋದು ಅಂತ ಈ ಥರ ನೀವು ಆಪ್ಷನ್ನ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಮ್ಯಾಪ್ ಓಪನ್ ಆಗುತ್ತೆ. ಇಲ್ಲಿ ನೀವು ಪರ್ಟಿಕ್ಯುಲರಾಗಿ ನಿಮ್ಮ ಪ್ರಾಪರ್ಟಿ ಎಲ್ಲಿದೆ ಆ ಪ್ರಾಪರ್ಟಿ ಮೇಲೆ ಜೂಮ್ ಮಾಡಿಕೊಂಡು ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಆ ಪ್ರಾಪರ್ಟಿ ಯಾರ ಹೆಸರಲ್ಲಿದೆ ಅನ್ನೋದು ಆಟೋಮೆಟಿಕ್ಕಾಗಿ ಡಾಟಾ ಫೆಚ್ ಮಾಡ್ಕೊಳ್ಳುತ್ತೆ. ನಾನಿವಾಗ ಕೇವಲ ಅಗ್ರಿಕಲ್ಚರ್ ಅನ್ನೋ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಸರ್ವೆ ನಂಬರ್ ಮೇಲೆ ಹಾಕಿ ನಾನು ಅರ್ಜಿನ ಮುಂದುವರಿಸ್ತಾ ಇದ್ದೀನಿ. ಈ ಥರ ಸರ್ವೆ ನಂಬರ್ನ ಹಾಕಿ ನಂತರ ಆ್ಯಡ್ ಮೋರ್ ಅಂತ ಮಾಡಿದ್ರೆ ಮತ್ತೆ ಒಂದಕ್ಕಿಂತ ಹೆಚ್ಚಾಗಿದ್ದರೆ ಸರ್ವೆ ನಂಬರ್ ಆ್ಯಡ್ ಮಾಡೋಕ್ಕೆ ಕೇಳುತ್ತೆ. ತದನಂತರ ಸೇಮ್ ಸರ್ವೆ ನಂಬರ್ ಆ್ಯಡ್ ಮಾಡಿದ ನಂತರ ಮತ್ತೆ ಆ್ಯಡ್ ಮೋರ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಮತ್ತೆ ಒಂದು ಸರ್ವೆ ನಂಬರ್ ಕೇಳ್ಸೋಕ್ಕೆ ಆಪ್ಷನ್ ಓಪನ್ ಆಗುತ್ತೆ. ಅದೇ ರೀತಿ ನೀವೆಲ್ಲ ರಿಮೂವ್ ಬೇಕಾದ್ರೂ ಮಾಡ್ಬೋದು. ನಂತರ ಈ ಕೆಳಗಡೆ ಬೌಂಡ್ರಿ ಡೀಟೇಲ್ಸ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮದು ಚೆಕ್ ಬಂದಿನ ಹಾಕಬೇಕು. ನಿಮ್ಮ ಜಮೀನಿನ ಅಕ್ಕಪಕ್ಕ ಯಾರಿದ್ದಾರೆ ಅದನ್ನು ಹಾಕಬೇಕಾಗತ್ತೆ. ತದನಂತರ ಪ್ರಾಪರ್ಟಿ ಡಿಸ್ಕ್ರಿಪ್ಷನಲ್ಲಿ ಪ್ರಾಪರ್ಟಿ ಓನರ್ನ ಹೆಸರು ಹಾಕಿ, ತದನಂತರ ಯೂನಿಟ್ ಆಫ್ ಮೆಜರ್ಮೆಂಟ್ ಅಂತ ಬರುತ್ತೆ. ಅಲ್ಲಿ ನೀವು ಎಕರೆಗೆ ಕನ್ವರ್ಟ್ ಮಾಡಿಕೊಂಡು ನಿಮ್ಮದು ಎಷ್ಟು ಎಕರೆ ಇದೆ, ಗುಂಟ ಎಷ್ಟಿದೆ, ಹಾಗೆ ಸೆಂಟ್ ಎಷ್ಟಿದೆ ಅಷ್ಟು ನಿಮ್ಮ ಒಟ್ಟು ಸರ್ವೆ ನಂಬರ್ನ ಕೂಡ್ಕೊಂಡು ನೀವು ಇಲ್ಲಿ ಹಾಕಬೇಕಾಗತ್ತೆ. ನಂತರ ಇಲ್ಲಿ ಕೆಳಗಡೆ ನೀವು ಕ್ಯಾಲೆಂಡರ್ ಕಾಲಮ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಲ್ಲಿಂದ ಎಲ್ಲಿಗೆ ಬೇಕು ಇ.ಸಿ ಅಂತ ಕೇಳುತ್ತೆ. ನಾನು ಸಪೋಸ್ 1 ವರ್ಷದ ಇ.ಸಿನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಪರ್ಟಿಕ್ಯುಲರಾಗಿ 1/4/2023 ಸ್ಟಿಲ್ ಡೇಟ್ ಗಂಟ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಿಮಗೆ 1-2 ತಿಂಗಳು ಹೆಚ್ಚು ಕಮ್ಮಿ ಆಗ್ಬೋದು. 1 ವರ್ಷದ ಮೇಲ್ಪಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಕೊಟ್ಟಿದ ನಂತರ ಈ ರೀತಿ ನಿಮ್ಮದು ಯಶಸ್ವಿಯಾಗಿ ಇ.ಸಿ ಸರ್ಚ್ ಆಗುತ್ತೆ. ನಂತರ ಇಲ್ಲಿ ಲೆಫ್ಟ್ ಸೈಡಲ್ಲಿ ಟಿಕ್ ಬಾಕ್ಸ್ನ 2 ಕ್ಲಿಕ್ ಮಾಡಿ ನೀವು ಡಿಜಿಟಲ್ ಪ್ರಮಾಣಪತ್ರಕ್ಕೆ ಒಪ್ಪಿಗೆ ಇದೆ ಅಂತ ಮಾಡಿ ಪ್ರೊಸೀಡ್ ಅಂತ ಮಾಡಿ, ನಂತರ ನಿಮ್ಮ ಇ.ಸಿ ಪೇಮೆಂಟ್ ಸ್ಟೇಜ್ಗೆ ಹೋಗುತ್ತೆ. ಇಲ್ಲಿ ನೀವು ಇದೆಲ್ಲ ಒಂದ್ಸರಿ ಕರೆಕ್ಟಾಗಿದೆ ಒಂದ್ಸರಿ ನೋಡ್ಕೊಳ್ಳಿ. ನಂತರ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಆಪ್ಷನ್ ಬರುತ್ತೆ. ಇಲ್ಲಿ ಸರ್ಚಿಂಗ್ಗೆ ಇ.ಸಿಗೆ ನೀವು ಅಮೌಂಟ್ನ ಕಟ್ಟಬೇಕಾಗತ್ತೆ. ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಒಂದು ಪಾಪಪ್ ಬರುತ್ತೆ, ಕಂಟಿನ್ಯೂ ಮಾಡಿ. ನಂತರ ನಿಮ್ಮ ಪೇಮೆಂಟ್ ಪೇಜ್ಗೆ ಈ ರೀತಿ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನೀವು ನೆಟ್ ಬ್ಯಾಂಕಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ನೆಟ್ ಬ್ಯಾಂಕಿಂಗಲ್ಲಿ ನಿಮಗೆ 3 ಆಪ್ಷನ್ಗಳು ಬರುತ್ತೆ. ಅಲ್ಲಿ ನೀವು SBI ಇ-ಪೇ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಈಜಿ ಮೆಥಡು ನಾನು ತೋರಿಸ್ತಾ ಇರೋ ಅಂಥದ್ದು. ತದನಂತರ ಇಲ್ಲಿ ಕ್ಯಾಪ್ಷನ್ ಹಾಕಿ, ಇಲ್ಲಿ 2 ಕಂಡೀಷನ್ ಇದೆ, 2 ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಇಲ್ಲಿ ಸಲ್ಲಿಸು ಅಂತ ಇದೆ, ಅದನ್ನ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಈ ರೀತಿ ಮತ್ತೆ ಒಂದು ಪೇಮೆಂಟ್ ಗೇಟ್ವೇಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನೀವು ಯಾವ ಮುಖಾಂತರ ಪೇ ಮಾಡ್ತೀರಿ ಅಂದರೆ UPI ಮುಖಾಂತರ UPI QR ಕೋಡ್ನ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ವೆರಿ ಈಸಿ ಮೆಥಡು. ನಂತರ ಈ ರೀತಿ ಒಂದು ಬಾರ್ ಕೋಡ್ ಶೋ ಆಗುತ್ತೆ. ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಬಾರ್ ಕೋಡ್ಗೆ ನಿಮ್ಮ ಫೋನ್ಪೇ, ಗೂಗಲ್ ಪೇನ ಓಪನ್ ಮಾಡಿಕೊಂಡು ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಸ್ಕ್ಯಾನರ್ನ ಓಪನ್ ಮಾಡಿಕೊಂಡು ಈ ಬಾರ್ ಕೋಡ್ಗೆ ಸ್ಕ್ಯಾನ್ ಮಾಡಿದ್ರೆ 50 ರೂಪೀಸ್ ಅಮೌಂಟು 1 ವರ್ಷದ ಇ.ಸಿಗೆ ಅಮೌಂಟು ಕಟ್ ಆಗುತ್ತೆ. ತದನಂತರ ಆಟೋಮೆಟಿಕ್ಕಾಗಿ ಈ ರೀತಿ ರೀಡೈರೆಕ್ಟ್ ಆಗುತ್ತೆ. ಒಂದು ವೇಳೆ ನಿಮ್ಮ ಪೇಮೆಂಟ್ ಏನಾದ್ರು ಫೇಲ್ಯೂರ್ ಆಗಿತ್ತು ಅಂದರೆ ಈ ರೀತಿ ರೆಡ್ಡಲ್ಲಿ ತೋರಿಸುತ್ತೆ. ಒಂದು ವೇಳೆ ಸಕ್ಸಸ್ ಆಗಿರೋ ಆ ರೀತಿ ತೋರಿಸುತ್ತೆ. ಆಗ ನೀವೇನು ಮಾಡಬೇಕು ಅಂದರೆ ಮತ್ತೆ ನೀವು ಕಾವೇರಿ ಆನ್ಲೈನ್ ಸರ್ವಿಸ್ನ ಲಾಗಿನ್ನ ಮಾಡಿಕೊಂಡು ನಂತರ ನೀವು ಮತ್ತೆ ಒಂದು ಸರಿ ವೆರಿಫಿಕೇಷನ್ನ ಮಾಡಬೇಕಾಗತ್ತೆ. ಅದು ಯಾವ ರೀತಿ ವೆರಿಫಿಕೇಷನ್ ಮಾಡಬೇಕು ಅಂದರೆ ನಾನೀಗ ತೋರಿಸ್ಕೊಡ್ತೀನಿ. ಈಗ ಲಾಗಿನ್ ಮಾಡ್ಕೋತಾ ಇದ್ದೀನಿ. ಲಾಗಿನ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ನೀವು ಮೇಕ್ ಪೇಮೆಂಟ್ ಮತ್ತು ವೆರಿಫೈ ಚಾನಲ್ ಅಂತ ಬರುತ್ತೆ. ನೀವು ಮತ್ತೆ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ, ವೆರಿಫೈ ಚಾನಲ್ ಅನ್ನೋದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ನಿಮ್ಮ ಪೇಮೆಂಟ್ ಆಗಿರತಕ್ಕಂಥದ್ದು ಡೀಟೇಲ್ಸ್ ಇಲ್ಲೆಲ್ಲ ಶೋ ಆಗುತ್ತೆ. ಇಲ್ಲಿ ನೋಡ್ಬೋದು ಪೇಮೆಂಟ್ ರಿಸೀವ್ಡು ಅರ್ಥ ಪೇಮೆಂಟ್ ಗೆಟ್ವೇ ಅಂತ ತೋರಿಸುತ್ತೆ. ರಿಟರ್ನ್ ಟು ಹೋಮ್ ಪೇಜ್ ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ಹೋಮ್ ಪೇಜ್ಗೆ ಬರುತ್ತೆ. ಇವಾಗ ನಿಮ್ಮ ಪೇಮೆಂಟ್ ಪೇಜು ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಆಗಿರೋದು ತೋರಿಸ್ತಾ ಇದೆ. ಮತ್ತೆ ನೀವು ಈ ಸೈನ್ನ ಮಾಡಬೇಕಾಗತ್ತೆ.
ಈ ಸೈನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಇ ಸಿ ಪರಿಪೂರ್ಣವಾಗಿ ನೀವು ಸಬ್ಮಿಟ್ ಮಾಡಬೇಕು ಅಂದರೆ ಈ ಸೈನ್ನ ಮಾಡಬೇಕಾಗತ್ತೆ. ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಸೆಂಡ್ ಇ ಸೈನ್ ಅಂತ ಕೇಳುತ್ತೆ. ಸೆಂಡ್ ಇ ಸೈನ್ನ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಈ ರೀತಿ ನೆಕ್ಸ್ಟ್ ಪೇಜ್ ಬರುತ್ತೆ. ಅಲ್ಲಿ ನೀವು ನಿಮ್ಮ ಆಧಾರ್ ನಂಬರ್ನ ಹಾಕಿ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ನೀವು ಹಾಕಿ ಮತ್ತೆ ಒಂದು ಸರಿ ನೀವು ಸಬ್ಮಿಟ್ನ ಮಾಡಬೇಕಾಗತ್ತೆ. ಇದು ಯಾರ ಹೆಸರಲ್ಲಿ ಲಾಗಿನ್ ಇರುತ್ತೋ ಆ ಪಾರ್ಟಿಗಳು ಆ OTPನ ಅವ್ರದ್ದು ಹಾಕಿದ್ರೆ ಸಾಕು, ಕಸ್ಟಮರ್ದೇನು ಹಾಕಬೇಕಾದ ಅವಶ್ಯಕತೆ ಇಲ್ಲ. ತದನಂತರ ಈ ರೀತಿ ನೆಕ್ಸ್ಟ್ ಪೇಜಲ್ಲಿ ಸಬ್ಮಿಟ್ ಅಂತ ನೀವು ಕೆಳಗಡೆ ಬಂದು ಮಾಡಬೇಕಾಗತ್ತೆ. ಇವಾಗ ನಿಮ್ಮ ಇ ಸಿ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಯಿತು. ಸಬ್ಮಿಟ್ ಆದ ನಂತರ ಇಲ್ಲಿ ವೇವ್ ಫಾರಮ್ 22 ಅಂತ ಬರುತ್ತೆ. ನಿಮ್ಮ ಇ ಸಿ ಅಪ್ಲಿಕೇಶನ್ನು ಮತ್ತು ನೀವು ಹಾಕ್ತಂಥ ಡೇಟು, ಅಪ್ಲಿಕೇಶನ್ ಸ್ಟೇಟಸ್ಸು ಯಾವ ಹಂತದಲ್ಲಿದೆ ಎಲ್ಲ ಡೀಟೇಲ್ಸು ಶೋ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ನಾವು ಆಲ್ರೆಡಿ ಇ ಸಿಗೆ ಅಪ್ಲೈ ಮಾಡಿ ಇ ಸೈನಾಗಿ ಬಂದಿರತಕ್ಕಂಥ ಇ ಸಿಗಳು ನೀವು ಇಲ್ಲಿ ನೋಡ್ಬೋದು. ಇದು ಆಲ್ರೆಡಿ ನಾನು ತುಂಬ ಜನ ರೈತರುಗಳಿಗೆ ಇ ಸಿಗೆ ಅಪ್ಲೈ ಮಾಡಿ ನಾನು ಕೊಟ್ಟಿದ್ದೀನಿ. ಅಲ್ಲಿ ನೀವು ಡೌನ್ಲೋಡ್ ಇ ಸಿ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ PDF ನಿಮ್ಗೆ ಓಪನ್ ಆಗುತ್ತೆ. ಈ PDFನ ನೀವು ಪ್ರಿಂಟ್ ಕೊಟ್ಟು ಅದನ್ನು ನೀವು ಸಂಬಂಧಪಟ್ಟ ಬ್ಯಾಂಕ್ ಅಥವಾ ಇತರ ಸರ್ಕಾರಿ ಕೆಲಸಗಳಿಗೆ ಈ ಇ ಸಿನ ಬಳಸ್ಕೋಬೋದು. ಇಷ್ಟು ಈಸಿಯಾಗಿ ನೀವು ಮನೆಯಲ್ಲೇ ಕೂತು ಇ ಸಿಗೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಇತ್ತೀಚೆಗೆ ಸುಮಾರು 40 ವರ್ಷಗಳ ತನಕನೂ ಕೂಡ ಇ ಸಿಗೆ ನೀವು ಮನೆಯಲ್ಲೇ ಕೂತು ಆನ್ಲೈನ್ ಮುಖಾಂತರ ಅರ್ಜಿ ಹಾಕ್ಬೋದು. ಯಾವುದೇ ಸಬ್ ರಿಜಿಸ್ಟ್ರ್ ಕಚೇರಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ನಾನು ಹೇಳಿದಂಥ ಎಲ್ಲ ಸ್ಟೆಪ್ಗಳನ್ನೂ ನೀವು ಫಾಲೋ ಅಪ್ ಮಾಡಿದ್ರೆ ಖಂಡಿತವಾಗೂ ನೀವು ಯಶಸ್ವಿಯಾಗಿ ಇ ಸಿಗೆ ಅಪ್ಲೈ ಮಾಡ್ಬೋದು. ಸ್ನೇಹಿತರೆ, ಒಂದು ವೇಳೆ ನೀವೇನಾದ್ರು ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಫಸ್ಟ್ ಟೈಮ್ ಏನಾದರೂ ನೀವು ಈ ವಿಡಿಯೋ ನೋಡ್ತಿದ್ರೆ ಲಾಗಿನ್ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ವೀಡಿಯೋಗಳು ಮಾಡಿದ್ದೀನಿ. ಆ ವಿಡಿಯೋ ನೋಡ್ಕೊಂಡು ನೀವು ಯಾವ ರೀತಿ ರಿಜಿಸ್ಟರ್ ಮಾಡಿಕೊಂಡು ತದನಂತರ ನೀವು ಲಾಗಿನ್ ಮಾಡಿಕೊಂಡು ಇ ಸಿಗೆ ಅಪ್ಲೈ ಮಾಡಬೇಕು ಅನ್ನೋದು ಸಂಪೂರ್ಣ ಡೀಟೇಲ್ಸ್ ಸಿಗುತ್ತೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.